ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರ ಈ 4ರನ್ನ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರ ವಿಚಾರಣೆ ಬಾಕಿ ಇದ್ದರೆ ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಯಾವುದೇ FIRನಲ್ಲಿ 14 ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಆ ಲೆಕ್ಕಾಚಾರದ ಪ್ರಕಾರ 1-2 ದಿನ ಕೇಳಬಹುದು, ಕೇಳದೆಯೂ ಇರಬಹುದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಟ ದರ್ಶನ್ ಸೇರಿ 4ರ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಇವತ್ತು 4 ಆರೋಪಿಗಳಿಗೆ ಜೈಲು ಫಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾರ್ಯಾರು ಅಂದರೆ ದರ್ಶನ್, ವಿನಯ್, ಧನ್ರಾಜ್, ಪ್ರದೂಷ್ ಇವರಿಗೆ ಜೈಲ ಮತ್ತೆ ಕಸ್ಟಡಿನ ಈಗಾಗಲೇ 3 ಬಾರಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ. ಆದರೆ ಇದರಲ್ಲಿ ಧನ್ರಾಜ್ ಅಂತಕ್ಕಂಥ ವ್ಯಕ್ತಿ, ಅದು ಮುಂದೆ ಬರುತ್ತೆ ಹೇಳ್ತೀವಿ. ಧನ್ರಾಜ್ ಅಂತಕ್ಕಂಥ ವ್ಯಕ್ತಿ ಆರಂಭದಲ್ಲೇ ಪೊಲೀಸ್ ವಶಕ್ಕೆ ಬಂದಿರಲಿಲ್ಲ. ಆತ ಪೊಲೀಸ್ ವಶಕ್ಕೆ ಬಂದು ಇನ್ನೂ ಕೇವಲ 5 ದಿನಗಳೇನೋ ಆಗಿರತಕ್ಕಂಥದ್ದು. ಹಾಗಾಗಿ ವಿಚಾರಣೆ ಬಾಕಿ ಇದೆ. ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಬೇಕು ಅಂತನೋ, ಹಣದ ವಹಿವಾಟಿನ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತನೋ, ಅಥವಾ ಇವರುಗಳ ಮೊಬೈಲನ್ನು ರಿಟ್ರೀವ್ ಮಾಡಬೇಕು ಅಂತನೋ ಕಾರಣಗಳನ್ನು ಕೋರ್ಟ್ಗೆ ಕೊಡ್ತಾರೆ. ಬಟ್ ಎಲ್ಲ ಕಾರಣವನ್ನು ಕೋರ್ಟ್ ಒಪ್ಪಬೇಕು ಅಂತ ಏನಿಲ್ಲ. ಕೆಲವು ಸರ್ತಿ ಕೋರ್ಟ್ ಗದರುತ್ತೆ ಐಒಗೆ, ಏನ್ರಿ ಇಷ್ಟು ದಿನ ಕೊಟ್ಟರು, ಏನ್ರಿ ಇನ್ನೂ ವಿಚಾರಣೆ ಬಾಕಿ ಇದೆ ಅಂತೀರಾ ಅಂತ. ಬಟ್ ಇದು ತುಂಬ ಸೆನ್ಸಿಟಿವ್ ಕೇಸ್, ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕೋರ್ಟ್ನ ವಿವೇಚನೆಗೆ ಬಿಟ್ಟ ವಿಚಾರ. ಮತ್ತೆ ಕಸ್ಟಡಿಗೆ ಕೊಡ್ತಾರಾ ಅಥವಾ ಇಲ್ಲ ಬೇಡ ಸಾಕು ಜುಡಿಷಿಯಲ್ ಕಸ್ಟಡಿ ಕೊಡ್ತೀವಿ ಅಂತ ಕೊಡ್ತಾರಾ, ಏನು ಬೇಕಾದರೂ ಆಗಬಹುದು. ಈಗಾಗಲೇ 13 ಜನ ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ಕಾಲವನ್ನು ಕಳೀತಾ ಇದ್ದಾರೆ. ಇನ್ನು 4 ಜನ ಮಾತ್ರ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥವ್ರು ಪೊಲೀಸ್ ಕಸ್ಟಡಿಯಲ್ಲೇ ಮುಂದುವರಿತಾರಾ ಅಥವಾ ಇವತ್ತು ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಕೊಡ್ತಾರಾ? ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರೆ ಒಂದು ಅನುಕೂಲ ಏನಂತಂದರೆ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೋಬೋದು. ಅಲ್ಲಿ ತನಕ ಜಾಮೀನಿಗೆ ಅರ್ಜಿ ಹಾಕಕ್ಕೆ ಬರಲ್ಲ. ಜಾಮೀನು ಕೊಟ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಹಾಕ್ಕೋಬೋದು. ಒಬ್ಬ ಆರೋಪಿ ವಿಚಾರದಲ್ಲಿ ಎಷ್ಟು ಬಾರಿ ಬೇಕಾದರೂ ಜಾಮೀನಿಗೆ ಅರ್ಜಿ ಹಾಕ್ಕೋಬೋದು. ಹಾಗಾಗಿ ಒಂದು ವೇಳೆ ಸೆಷನ್ಸ್ ಕೋರ್ಟ್ ಏನಾದರೂ ನಿರಾಕರಣೆ ಮಾಡಿದ್ರೆ ಹೈಕೋರ್ಟ್ಗೆ ಹೋಗೋ ಅವಕಾಶ ಇರುತ್ತೆ. ಹೈಕೋರ್ಟ್ ನಿರಾಕರಣೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಕಾಶ ಇರುತ್ತೆ. ಬಟ್ ನನ್ನ ಆತಂಕ ಇರತಕ್ಕಂಥದ್ದು, ದರ್ಶನ್ ಅಂಡ್ ಪವಿತ್ರ ಗೌಡಗೇನೋ ಹಣಬಲ, ಜನಬಲ, ಧನಬಲ ಎಲ್ಲ ಇದೆ, ಹೋಗ್ತಾರೆ. ಪಾಪ ಉಳಿದವ್ರ ಗತಿ ಏನು? ಅವ್ರಿಗೆ ಯಾರು ಲಾಯರನ್ನು ಹಾಕ್ಕೊಡ್ತಕ್ಕಂಥದ್ದು ಬಹಳ ಸಮಸ್ಯೆ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಜೈಲ ಅಥವಾ ಪೊಲೀಸ್ ಕಸ್ಟಡಿನ ಅನ್ನೋದು ಗೊತ್ತಾಗುತ್ತೆ. ಮಧ್ಯಾಹ್ನ 3 ಗಂಟೆಯ ನಂತರ ಕೋರ್ಟ್ಗೆ ನಟ ದರ್ಶನ್ ಅನ್ನ ಹಾಜರುಪಡಿಸ್ತಾರೆ. ಮತ್ತೆ ದರ್ಶನ್ ಅವರನ್ನ ಕಸ್ಟಡಿಗೆ ಕೇಳ್ತಾರ ಪೊಲೀಸರು? ಅದೀಗಿರುವಂತಹ ಪ್ರಶ್ನೆ. ದರ್ಶನ್ಗೆ ಪೊಲೀಸ್ ಸೆರೆವಾಸ ಸದ್ಯಕ್ಕೆ ಮುಕ್ತವಲ್ವ? ಮತ್ತೆ 4ರನ್ನ ಕಸ್ಟಡಿಗೆ ಪಡೆದುಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಿದೆ. ದರ್ಶನ್, ವಿನಯ್, ಧನರಾಜ್, ಪ್ರದೂಷ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡುತ್ತಾ ನ್ಯಾಯಾಲಯ. ಮಧ್ಯಾಹ್ನ 3 ಗಂಟೆಯ ನಂತರ ಕೋರ್ಟ್ಗೆ ಇವರೆಲ್ಲರನ್ನೂ ಕೂಡ ಹಾಜರುಪಡಿಸಲಾಗುತ್ತೆ. ಈಗಾಗಲೇ 13 ಜನರನ್ನ ನ್ಯಾಯಾಂಗ ಬಂಧನಕ್ಕೆ 2 ದಿನಗಳ ಹಿಂದೆ ಕೋರ್ಟ್ ಕಳುಹಿಸಿಕೊಟ್ಟಿತ್ತು. ಇವತ್ತು 4ರ ಭವಿಷ್ಯ ನಿರ್ಧಾರವಾಗುತ್ತೆ. ಕೋರ್ಟ್ ಯಾವ ರೀತಿಯ ಸೂಚನೆಯನ್ನು ಕೊಡುತ್ತೆ, ಯಾವ ರೀತಿಯ ಆದೇಶವನ್ನು ಕೊಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. 2 ದಿನಗಳ ಕಾಲ ಪೊಲೀಸರ ಕಸ್ಟಡಿಯನ್ನು ವಿಸ್ತರಣೆ ಮಾಡ್ತಾ ಇದ್ದ ಹಾಗೆ 70 ಲಕ್ಷ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಿಲ್ ಮಾಡಲಾಗಿತ್ತು. ಜೊತೆಗೆ ಈ ಮೆಗ್ಗಾರ್ ಮಿಷಿನ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೂಷ್ ಸೇರಿ ಹಲವರ ವಿಚಾರಣೆಯನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದೆ. ಒಂದು ವೇಳೆ ಈ ತನಿಖೆ ಕಂಪ್ಲೀಟ್ ಆಗಿದ್ದೇ ಆಗಿದ್ರೆ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಈ 4ರನ್ನು ಕೂಡ ವಿಧಿಸಬಹುದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವತ್ತು ಯಾವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೆ, ಯಾವ ರೀತಿಯ ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಈ ಕುತೂಹಲಕ್ಕೆ ಬಹುತೇಕ ತೆರೆ ಬೀಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಜೈಲಿಗೆ ಕಳಿಸೋದು ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡುವಂತಹದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಅಧಿಕಾರವಾಗಿರುತ್ತೆ. ಬಟ್ ಪೊಲೀಸರ ಎನ್ಕ್ವೈರಿ ಎಲ್ಲಿಗೆ ಬಂದಿದೆ? ಕಂಪ್ಲೀಟ್ ಆಗಿದೆಯಾ? ಮತ್ತೇನಾದರೂ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಏನಾದರೂ ಕಾಣಿಸ್ತಾ ಇದೆಯಾ? ಪೊಲೀಸ್ ಮೂಲಗಳು ಏನು ಮಾಹಿತಿ ಕೊಡ್ತಾ ಇದೆ ಅಂತ?
ಪ್ರೇಮ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ನಟ ದರ್ಶನ್ ಸೇರಿದಂತೆ 4 ಜನರನ್ನು 3ನೇ ಬಾರಿ ಕಸ್ಟಡಿಗೆ ಪಡೆದಂಥ ಪೊಲೀಸರು ನಿನ್ನೆ 2 ದಿನಗಳ ಕಾಲ ಬಹಳ ತೀವ್ರವಾಗಿ ತನಿಖೆಯನ್ನು ಮಾಡಿರುವಂಥದ್ದು. ಇವರನ್ನು 3ನೇ ಬಾರಿ ಕಸ್ಟಡಿಗೆ ಪಡೆದ ಕಾರಣ ಏನಂದರೆ, ಇವರು ಕೊಲೆ ಮಾಡುವ ಬಳಿಕ 40 ಲಕ್ಷದಷ್ಟು ಹಣ ಬೇರೆಯವರಿಂದ ಪಡೆದು ವಹಿವಾಟು ಮಾಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಆದರೆ ಆ ಹಣದ ಬಗ್ಗೆ ಪ್ರದೋಷ್, ದರ್ಶನ್ ಸೇರಿದಂತೆ ಈ 4 ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆರೋಪಿಗಳನ್ನು ಮತ್ತೆ 2 ದಿನ 3ನೇ ಬಾರಿ ಕಸ್ಟಡಿಗೆ ಪಡೆದುಕೊಂಡಿದ್ರು. ಬಹುತೇಕ ಬಂಧಿತ ಈಗ 3ನೇ ಬಾರಿ ಕಸ್ಟಡಿಗೆ ಪಡೆದಂಥ ನಟ ದರ್ಶನ್ ಮತ್ತು ಪ್ರದೋಷ್ ಅವರಿಂದ ಈ 40 ಲಕ್ಷ ಹಣದ ಮೂಲವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯವಾಗುವ ಕಾರಣಕ್ಕೆ ಇವತ್ತು 3 ಗಂಟೆ ಸುಮಾರಿಗೆ ಪ್ರದೋಷ್ ಮತ್ತು ದರ್ಶನ್ ಸೇರಿದಂತೆ 4 ಜನ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಇವತ್ತು ಬಹುತೇಕ ಜೈಲಿಗೆ ಬಿಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಕಾರಣ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕಸ್ಟಡಿಯ ದಿನಗಳೇನಿತ್ತು ಅದು ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಮತ್ತೆ ಹೆಚ್ಚಿನ ತನಿಖೆಗೆ ಅವಕಾಶ ಇದ್ದಲ್ಲಿ ಬಾಡಿ ವಾರೆಂಟ್ ಮೂಲಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ಮತ್ತೆ ತನಿಖೆ ಮಾಡಬಹುದು ಅನ್ನುವಂಥ ಕಾರಣಕ್ಕಾಗಿ ಬಹುತೇಕ ಇವತ್ತು ದರ್ಶನ್, ಪ್ರದೋಷ್ ಮತ್ತು ಧನ್ರಾಜ್ ಅವರನ್ನು 4 ಜನರನ್ನು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರಿಗೆ ಅವರಿಗೆ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ಮೂಲಗಳ ಪ್ರಕಾರ ಈಗಾಗಲೇ ದರ್ಶನ್ ಪಡೆದಿದ್ದಂಥ 40 ಲಕ್ಷದ ಹಣ ಮೋಹನ್ ರಾಜ್ ಎಂಬ ವ್ಯಕ್ತಿಯಿಂದ ಪಡೆದಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರುವಂಥದ್ದು. ಈ ಮೋಹನ್ ರಾಜ್ ಯಾರು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ವಿಚಾರವನ್ನು ಕಲೆ ಹಾಕಿಕೊಂಡಿರುವಂಥದ್ದು. ಈತ ಬೆಂಗಳೂರಿನ ಶಾಸಕರೊಬ್ಬರ ಆಪ್ತನಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಪೊಲೀಸರು ಆತನಿಗೆ ನೋಟಿಸ್ ಕೊಟ್ಟು ಈ ಹಣದ ಮೂಲ ಅಂದರೆ ಕೊಲೆ ಸಂದರ್ಭದಲ್ಲಿ ಈ ಒಂದು ಹಣವನ್ನು ಕೊಲೆಗೆ ಬಳಸ್ಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನಾದರೂ ಕೊಟ್ಟು ಹಣವನ್ನು ಪಡ್ಕೊಂಡಿದ್ರ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಮೋಹನ್ ರಾಜ್ ಕೂಡ ನೋಟಿಸ್ ಮಾಡಲಿಕ್ಕೆ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ತಯಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್, ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಎಲ್ಲ ಸಾಧ್ಯತೆಗಳನ್ನು ಕೂಡ ಪೊಲೀಸರು ಅಳೆದು ತೂಗಿ ಕಸ್ಟಡಿಗೆ ಪಡಿಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಕಸ್ಟಡಿಗೆ ಪಡೆಯೋ ನಿರ್ಧಾರ ಮಾಡಿದ್ರೂ ಕೂಡ ಕೊಡೋದು ಬಿಡೋದು ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿಯ ರೀತಿ ರಿವಾಜುಗಳೇ ಬೇರೆ ಇರುತ್ತೆ, ಜುಡಿಷಿಯಲ್ ಕಸ್ಟಡಿಯ ರೀತಿ ರಿವಾಜುಗಳೇ ಬೇರೆ ಇರುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಿರಂತರವಾದ ವಿಚಾರಣೆ ಎದುರಿಸಬೇಕು. ರಾತ್ರಿ 12 ಗಂಟೆ ತನಕ ವಿಚಾರಣೆ ಮಾಡ್ತೀನಿ ಅಂದರೆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಮತ್ತೆ ಎದ್ದೇಳಿ ಅಂದರೆ ಎದ್ದೇಳಬೇಕಾಗುತ್ತೆ. ಜೈಲಿನಲ್ಲಿ ಹಾಗಲ್ಲ, ಆರಾಮಾಗಿರ್ಬೋದು ಸ್ವಲ್ಪ.